ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಪ್ರತೀಕ್ಷಾ. ಎಲ್ರಿಗೂ ಮತ್ತೊಂದು ಲಾಗಿಗೆ ನಿಯಮದ ಸ್ವಾಗತ. ಇವತ್ತು ನಾವು ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೇವೆ. ಪ್ರೋಗ್ರಾಮು ಇರುವಂಥದ್ದು ಹಾಸನದ ಅರಕಲಗೂಡಿನಲ್ಲಿ ಪ್ರೋಗ್ರಾಮ್ ಇರುವಂಥದ್ದು. ಅಲ್ಲಿಗೆ ಹೋಗ್ತಾ ಇದ್ದೇವೆ. ತುಂಬ ದಿನಗಳ ನಂತರ ನಾನು ಈ ಲಾಗನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾವು ಹೊರಟಿದ್ದೇವೆ. ಮಧ್ಯಾಹ್ನ ಸಂಜೆ ನೈಟ್ ಇರೋದಿಲ್ಲ ಪ್ರೋಗ್ರಾಮು, ಸೊ ಹಾಗೆ ಹೊರಟಿದ್ದೇವೆ. ಈಗ ನಾನು, ಸೌಜನ್ಯಕ್ಕ, ಅರವಿಂದ್ ಸರ್ ಇದ್ದೇವೆ. ಮತ್ತು ಬೀಸ್ ರೋಡಿಂದ ನಿತಿನ್ ಕುಮಾರ್ ಬಜಗೋಳಿಗೆ ಅವರು ನಮ್ಮನೆ ಬಂದು ಸೇರ್ಕೊಳ್ಳಿಕ್ಕಿದ್ದಾರೆ. ಸೊ ಹಾಗೆ ಸ್ವಾಗತಿಸಿ. ನೋಡಿ ಸೌಜನ್ಯಕ್ಕ, ಇಷ್ಟು ದಿನ ಅವರ ಲಾಗಲ್ಲಿ ನಾನು ಕಾಣಿಸ್ಕೊಳ್ತಿದ್ದೆ. ಇವತ್ತು ಅವರು ಅರವಿಂದ್ ಸರ್ ಇಲ್ಲಿದ್ದಾರೆ. ಎಂತ ಇದು ಕ್ವಾಲಿಟಿ ನನ್ನ ಮೊಬೈಲಲ್ಲಿ ನೋಡಿ ಗೈಸ್. ಈಗಷ್ಟೇ ಸೌಜನ್ಯಕ್ಕ ನನಗೆ ಮಾವಿನಕಾಯಿ, ಅದು ಉಪ್ಪು ಮತ್ತು ಖಾರ ಹಾಕಿದ ಮಾವಿನಕಾಯಿ ಕೊಟ್ರಾಯ್ತಾ. ಈಗ ನೋಡಿದ್ರೆ ಟಪ್ಪ ಅಂತ ಬೀಳುವ ಸೌಂಡ್ ಕೇಳಿತ್ತು. ನೋಡುವಾಗ ಇದು ತಿಂಡಿ ಬ್ಯಾಗಿಂದ. ಅವ್ರು ಹೇಳೋದು ಬ್ಯಾಗ್ ಇಡುವಾಗ ಬ್ಯಾಗ್ ಇಲ್ಲೇ ಇಡಬೇಕು, ನಮ್ದು ಮೇಲೆ ಇರಬೇಕು, ಕೈಗೆ ಸಿಗುವ ಹಾಗೆ. ನಾನು ಅನ್ಕೊಂಡೆ ಮೊಬೈಲ್ ಚಾರ್ಜರು ಬ್ಲೂಟೂತ್ ಏನಾದ್ರು ಇಡಬೇಕು ಅಂತ ಹೇಳಿದ್ರೆ, ನೋಡಿದ್ರೆ ಇದು ವಿಷಯ ಅಂತ ಗೊತ್ತಿರಲಿಲ್ಲ. ಇನ್ನೂ ಉಂಟು, ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ಬ್ಯಾಗ್ ಈ ಕಡೆ ಇಡೋದು ಒಳ್ಳೇದಾ ಅಂತ. ಅದು ನನಗೆ ಖಾರದ ತಿಂಡಿ ಎಲ್ಲ ತಿಂತಾ ಹೋಗ್ಬೇಕು, ಜಾಲಿ ಮಾಡ್ತಾ ಹೋಗ್ಬೇಕು, ಆಗ ನನಗೆ ಖುಷಿ ಆಗುದು. ಹಾಗೆ ಇದು ಕೂಡ ಸೇಮ್. ನನಗೆ ದೂರ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಖಾರದ ತಿಂಡಿ ಇರಲೇಬೇಕು. ನನಗೆ ಸ್ವಲ್ಪ ದೂರ ಇರ್ತೇನೆ, ಮತ್ತೆ ಒಂದು ಸ್ವಲ್ಪ ದೂರ ಹೋದ ನಂತರ ನನಗೆ ಹೊಟ್ಟೆ ಎಲ್ಲ ಒಂಥರ ಆಗುತ್ತೆ. ನೋಡಿ ನಮ್ಮ ನಿತಿನ್ ಅಣ್ಣ ಬಂದ್ರು. ಸಿಂಗರ್ಸ್ಗಳ ಅಭಿಮಾನಿ. ಬಾಯ್ ಬಾಯ್. ನಗು ಮುಖದ ಒಡೆಯ ಕಡಾರಿಯ ಅಣ್ಣ. ಕಡಾರಿಯ ಅಣ್ಣ. ಕಡಾರಿಯ ಪಡಾರಿ ಖ್ಯಾತಿಯ ಅಥವಾ ಸೇಮ್ ಅಂತದ ಅವಾಗ ಈ ಸರ್ತಿ ಮತ್ತೆ ಕಡಾರಿಯ ಪುಡಾರಿ ಪುಡಾರಿ. ನಿತಿನ್ ಅಣ್ಣ ಬಂದಿದ್ದಾರೆ. ನಾನು ತಿಂಡಿ ಒಂದು ತಗೊಳ್ಳಿಕ್ಕೆ ಹೇಳಿದ್ದೆ ಆಯ್ತಾ. ಅವ್ರು ಎರಡು ತಗೊಂಡು ಬಂದಿದ್ದಾರೆ. ಮದುವೆ ಆದದ್ದು ಚೈಲ್ಡಿಶ್ ತರ ಮಾಡ್ತಾರೆ. ಯಾರು ಮಾರ ಈ ಮಕ್ಕಳಿಗೆ ಮದುವೆ ಮಾಡಿದ್ದು ಇಷ್ಟು ಬೇಗ? 3 ದಿನ ರಜೆ ಸಿಗ್ತದೆ ಅಂತೇಳಿ ಶಾಲೆಗೆ 3 ದಿನ ಸಿಗ್ತದೆ ಅಂತ ಹೇಳಿದ್ರು. ರಜೆ ಸಿಗ್ತದೆ ಅಂತ ಹೇಳಿದ್ರು. ಶಾಲೆಗೆ 3 ದಿನ ರಜೆ ಸಿಗ್ತದೆ ಅಂತ ಹೇಳಿದ್ರು. ಹಾಗೆ ಮದುವೆಗೆ ಒಪ್ಪಿಕೊಂಡದ್ದು ನಾನು. 10,000 ಖರ್ಚೆ. 10,000 ಖರ್ಚೆ. ಪೆಟ್ರೋಲ್ ಹಾಕ್ತಾ ಇದ್ದೇವೆ ಆಯ್ತಾ. 200 ಪೆಟ್ರೋಲ್ ಪಾರ್ನಿಗೆ ಬ್ರೋ. ವಿವೇಕಣ್ಣ ಇದು 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 ನಿತಿನಣ್ಣ ತಂದ ಸ್ಪೆಕ್ಸ್. ನನಗೆ ಈ ತರ ಸ್ಪೆಕ್ಸ್ ಎಲ್ಲ ಜಾಸ್ತಿ ಹೊತ್ತು ಹಾಕ್ಲಿಕ್ಕೆ ಆಗುದಿಲ್ಲ ಆಯ್ತಾ. ಇದು ಕಣ್ಣು ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನನಗೆ ಚಂದ ಕಾಣ್ತಿಲ್ಲ ಇದು. ಅರವಿಂದ್ ಸರ್ ಹಾಕಿದ್ರು, ಸೊ ಹಾಗೆ ಮೆಲ್ಲ ಎಸ್ಕೇಪ್ ಮಾಡಿದ್ದು. ನಮ್ಗೆ ಏನಿದ್ರು ಇಲ್ಲಿ ಹಾಕಿದ್ರೆ ಮಾತ್ರ ಚಂದ ಆಗುತ್ತೆ. ಚಂದ ಉಂಟಾಯ್ತಾ. ತುಂಬಾ ಕಾಸ್ಟ್ಲಿ ಇತ್ತು. ಎಷ್ಟು ನಿತಿನಣ್ಣ? 4,500 ಕೊಟ್ಟಿದ್ದಾರೆ ಅಂತ. ಒಳ್ಳೇದಿದೆ, ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ, ಸೂಪರ್ ಇದೆ. ನೋಡಿ ಓನರ್ ಇಲ್ಲಿದ್ದಾರೆ. ಬ್ಲಾಕ್ ಅಂಡ್ ವೈಟ್ ಕಾಣೋದೇ ಇಲ್ಲ, ಎಲ್ಲ ಕಲರ್ ಕಲರ್. ತಗೊಳ್ಳಿ, ಚೆನ್ನಾಗಿದೆ. ನನ್ನ ಕೈಯಲ್ಲಿ ಎಂತ ಗೊತ್ತುಂಟಾ? ನನ್ನ ಕೈಯಲ್ಲಿ ನನ್ನ ಕೈಯಲ್ಲಿ ಚಿಕ್ಕ ವಯಸ್ಸಿಂದ ಏನಾದ್ರೂ ವಸ್ತು ಕೊಡಿ, ಅದು ಕೆಳಗೆ ಹಾಕದೆ ನನ್ನ ಕೈಗೆ ಸಮಾಧಾನವೇ ಇಲ್ಲ. ಒಂದು ಚಹಾ ಕೊಟ್ಟರು ಕೂಡ ಚಹಾ ಚೆಲ್ಲದೆ ಕುಡಿಯದೆ ನಮ್ಮ ಸೌಜನ್ಯಕ್ಕನ ಬ್ಯಾಗ್ ಉಂಟಲ್ಲ, ಅಕ್ಷಯ ಪಾತ್ರ ಇದ್ದ ಹಾಗೆ. ನೋಡಿ ನೋಡಿ ಬರುದು ನೋಡಿ, ಅದ್ರಲ್ಲಿ ಒಂದೊಂದೊಂದೊಂದು ಚಾಕ್ಲೇಟ್, ಖಾರದ ಚಾಕ್ಲೇಟ್. ನನಗೆ ಮಾತ್ರ ಅಲ್ಲ, ಎಲ್ಲರಿಗೆ. ನನಗೀಗ ಬೇಡ, ನನಗೆ ಒಮ್ಮೆ ಕೊಟ್ರೆ ಆಯ್ತಾ. ನಿತಿನಣ್ಣ ಮತ್ತೆ ಮಾತಾಡಿ. ನನ್ನ ಚಾನೆಲ್ ಅಲ್ಲಿ 2ನೇ ಸಲ ಬಹಳ ಖುಷಿ ಆಗ್ತದೆ. ಇವತ್ತು ಬಹಳ ಒಂದು 3 ಗಂಟೆ ತಾನೆ ಜೋರ್ ಮಾತಾಡಿ. ಒಂದು 1.5 ಗಂಟೆ ಹೊತ್ತಿಗೆ ನಾವು ಹೊರಟಿದ್ದೇವೆ. ಬಹಳ ದೂರದ ಊರಿನಲ್ಲಿ ಒಂದು ಕಾರ್ಯಕ್ರಮ ಇದೆ. ಬಹಳ ಐಫೋನ್ ಅಂತ
ಜೋರ್ ಬದಲ್ ಐಫೋನ್ ಬರುತ್ತೆ. ಜೋರ್ ಬದಲ್ಲೆ ಹಾಗೆ ಬರುತ್ತಾ ಇದ್ದೇವೆ. ಬಹಳ ಬಹು ಸುಂದರ ರೋಡ್ ಹೇ, ಬಹು ಸುಂದರ ರೋಡ್ ಹೇ. ಒಂದು ಗುರಿಗುಂಬಿಲ್ಲ, ಅಷ್ಟು ಒಳ್ಳೆ. ಉಧರ್ ಕಿಟಕಿ ಮೇ ಬಹುತ್ ಚಡ್ಡಿ ಆಜಿಡ್ತಾ ಇದೆ. ಒಂದೇ ವೇಗದಲ್ಲಿ ಹೋಗ್ತಿರ್ತೀವಿ. ಹೀಗೆ ಹೋದ್ರೆ ನಾವು ಬೇಗ ರೀಚ್ ಆಗ್ತೇವೆ ಬ್ಯಾಂಗ್ಳೂರ್ಗೆ. ಬಹಳ ಖುಷಿ ಆಗ್ತದೆ. ಈಗ ಒಂದು ಬಿಸಿಲಿನಲ್ಲಿ ಮಳೆ ಬರುವ ಸನ್ನಿವೇಶ ಎಂತ ಗೊತ್ತಿಲ್ಲ. ಯಾವ ಕ್ಷಣ ಏನ್ ಬೇಕಾದ್ರೂ ಆಗ್ಬೋದು. ಎದೆ ನಡಗಿಸುವ ದೃಶ್ಯ. ಹಾಗೆ ಕಲರ್ ರೋಡ್ ಅಲ್ಲ, ಹಿಂದೆ ಕಾಂಕ್ರೀಟ್ ಇತ್ತು, ಈಗ ಡಾಂಬರ್ ರೋಡ್. ಹಾಗೆ ಮುಂದೆ ಸರ್ ಇದು ಯಾವ ಊರು? ಇದು ಕುಪ್ಪೆನ ಪದವು ಅಂತ ಕುಪ್ಪೆನ ಪದವು ಅಂತ ಒಂದು ಒಳ್ಳೆ ಪ್ಲೇಸ್. ಇಲ್ಲಿ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಉಂಟು. ಮೊದಲು ಟಿಪ್ಪು ಸುಲ್ತಾನ್ ಅವರು ಆಳಿದ, ಮೊದಲು ಇಲ್ಲೇ ಆಳಿದ್ರು. ಮೈಸೂರಿಗೆ ಹೋದದ್ದವರು. ಇಲ್ಲಿನ ಅವರು ಟಿಪ್ಪು ಸುಲ್ತಾನ್ ಮೈಸೂರಿಗೆ ಎಂತಕ್ಕೆ ಹೋದದ್ದು? ಅವರು ಇಲ್ಲಿ ನಂದೇ ಒಂದು ಎಂತ ನನ್ನ ಅಜ್ಜ ಇಲ್ಲಿ ಆಳ್ತಿದ್ರು. ಅವರು ಓಡಿಸಿದ್ದವರನ್ನು. ಇಲ್ಲಿ ಬಿಡ್ಲಿಲ್ಲ. ಒಂದು ಭಾರತೆ ಅಣ್ಣ ಉಗಾರ ಇದು. ಹೀಗೆ ಇತ್ತು ಅದು ಕುಪ್ಪೆನ ಅದು. ಹೀಗೆ ನೋಡ್ಲಿಕ್ಕೆ ಸ್ವಲ್ಪ ನೆಕ್ಸ್ಟ್ ಬರ್ತದೆ. ಎಲ್ಲ ಚೇಂಜ್ ಆಗಿದೆ ಮನೆ. ಉಬಾರ್ ಇಷ್ಟು ಡೆವಲಪ್ ಆಗಿದೆ. ಇಲ್ಲೆಲ್ಲ ಡೆವಲಪ್ ಮಾಡಿಸಿದ್ದೆ ನಾನಲ್ಲ. ಸೊ ಎಲ್ಲ ನಮ್ಮ ಕುಪ್ಪೆನ ಪದವಾಗಿದೆ ನೋಡ್ಲಿಕ್ಕೆ. ಹಾಗಾದ್ರೆ ನಮ್ಮ ಕುಪ್ಪೆನ ಪದ ಹೇಗಿರ್ಬೋದು? ಹೇಗಿರ್ಬೋದು ನಮ್ಮ ಯೋಚನೆ. ಬನ್ನಿ ಹೊರಡುವ. ಎಲ್ಲ ಚುಕ್ಕಿ ತಿಂತಾ ಇದ್ದಾರೆ. ನಾನು ಎಂತ ತಿನ್ಲಿಲ್ಲ ಈಗಷ್ಟೇ ನಾನು ಸುಳ್ಳು ಹೇಳುದಾಯ್ತಾ? ಆಗ ನೀವು ನೋಡಿದ್ರಲ್ಲ, ಚಾಕ್ಲೇಟ್ ತಿಂಡಿ ಮತ್ತೆ ಮಾವಿನಕಾಯಿ, ಅದಾದ ನಂತರ ಈಗ ಬಿಂಗು, ಈಗ ಲಾಸ್ಟಿಗೆ ಇದು ತಿಂತಾ ಇದ್ದಾರೆ ಚುಕ್ಕಿ ಆರ್ಪುರ ಸೌಜನ್ಯ ತಿನ್ನದೆ ತುಚ್ಚಿದು ಕೊರ್ನಿ ಗಪ್ಪಿ ಮಾತಾಡ್ಲೆ ಅಂಚ ಫುಲ್ ತಂಪದೆ. ತಂಪ ಏಸಿ ಕೊಡುದು ಹೆಚ್ಚು. 4 ಗಂಟೆ ಅದಕ್ಕೆ ಹೇಳ್ತಾರು ಗಂಟೆ ಬರ್ಸಿ 5 ಗಂಟೆ ಬಲ್ಲಿ ಸಮರ್ಥನೆ. ಈ ಆಜಿ ಕಾಲಿಗೆ ಬರಡು ಒಂಥರ ದೊಂಬು ಬರೀ ಬರಲಿ. ಲೈಟ್ ಆದ ಚೂರು ದೊಂಬು ರೊಟ್ಟಿ ಕೊಡೋದು ಇರಂತ ಮಧ್ಯೆ ಹೇಳು. ಅಪ್ಪಗಂಡ ನೈಟ್ ಬರೋಡಿ ನೈಟ್ ಲೈಟ್ ಪಾಡ್ ನಂದು ಮಸ್ತ್ ಕತ್ತಲೆ ಬೇಗ ಬೆಟ್ಟ ಒಂಜಿ ಪೀಲೆ ಬೇತ ಒಂಜಿ ಪಲ್ಲು ನೋಡು ನಿಜ ಮರಕ್ಕೆ ನಿಂಚು ಲಾಗಿಲ್ಲ ಅದೇ ಕಾರಿಜ್ಜ ಮಂಗನ ಮೊದಲು ನಾನು ಕಾಲು ನೋವು ಆಗ್ತದೆ ಅಂತ ಇಟ್ಟದ್ದು ಇವರು ನೋಡಿ ಅಂತ ನನ್ನ ಕಾಲು ಮೇಲೆ ಇಟ್ಟು ಮಲಗಿದ್ದು ನೋಡಿ. ಇವರನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾ? ಇವರೆಲ್ಲ ಬೇಕಾ? ನೋಡಿ ಅವಸ್ಥೆ ನೋಡಿ. ಈಗ ಘಾಟಿಯಲ್ಲಿ ಹೋಗ್ತಾ ಇದ್ದೇವೆ, ಶಿರಾಡಿ ಘಾಟಿಯಲ್ಲಿ. ಇಷ್ಟು ಹೊತ್ತು ಡ್ರೈವಿಂಗ್ ಮಾಡಿದಾಗ ಡ್ರೈವಿಂಗ್ ಮಾಡಿ ಕಾಲೆಲ್ಲ ನೋಡಿ ಇಲ್ಲೆಲ್ಲ ನೋವಾಗ್ತಾ ಉಂಟು. ಹಾಗೆ ಸ್ವಲ್ಪ ಅವ್ರು ಮಾಡ್ಲಿ ಅಂತ ಹೇಳಿ ಕೂತದೆ. ಮತ್ತೆ ನೈಟ್ ಬರುವಾಗ ನಾನು ಒಬ್ಳೆ ಡ್ರೈವಿಂಗ್ ಮಾಡ್ತೀವಿ, ಅವರೆಲ್ಲ ಮಲಗ್ಬೇಕಲ್ಲ ಅದಕ್ಕೆ. ಈಗ ಇಷ್ಟು ಹೊತ್ತು ನಮ್ಮನ್ನು ಸುಳ್ಳು ಹೇಳಿ ರಂಜಿಸಿದ ಸೌಜನ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವಿಷಯ ಮತ್ತೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ. ಮುರಾನಿ ದೀಪಾವಳಿ ತವಾಗ ಮುಂಗುರು ಎಂಗ್ಲ ತೋಟಕ್ಕೆ ಹೋತು ಬತ್ತನ ತೋಟಗತ್ತು ರೋಡ್ ಟೇವಲ ಅಲ್ಲೇ ನಡ್ತದ ಇನ್ನು ಎಂಚಿನ ಕಾರ್ಡ್ ಬತ್ತು ಉಂಬೂರು ಮಾರ ರೂಮ್ ಬತ್ತು ಕಾರ್ಡ್ ಉಂಬೂರು ಏತ್ ನೆತ್ತೇರು ಬರ್ತುಂಡು ಗೊತ್ತುಂಡ 1 kg ಕಮ್ಮಿ ಆತ ಏನು ಅಂದ ನೆತ್ತರು ಮಾತ್ರ 1 kg ಈತು ದಪ್ಪ ಇತ್ತು ನಾವು
ಕಜಿಪ್ ಮಾಡ್ತಾರ ಈತು ದಪ್ಪ ಕಜಿಪ್ ಮಾಡ್ತಾರ ದೀಪಾವಳಿ ತಗದ ಯಾನ್ ಜೋರು ನೀರೆಟ್ಟೆಪ್ಪುಂಡು ಇತ್ತ ಅಂಗಡಿ ಪೂರ ಇಪ್ಪು ಹೌದಿಂದ ನಾನೆಂದು ಮುಗಿ ಅನ್ಪುನ ಅಂಗಡಿ 1 ವರ್ಷದ ದೀಪೇರೆ ಓಲಾತೆ ಓರ್ದೆ ತೊಂಡರಂಜನೆ ಅಂಗಡಿಡೆ ಇಪ್ಪತ್ತವು ಏಪನ ಕೊರ್ಪೇರು ನಮ್ಮ ಏಪದೆ ತೊಂಡು ಪಾನಿ ಇತ್ತ ಒಪ್ಪು ಸತ್ತಂದು ಆಡಿಗೆ ಮತ್ತು 2 ವರ್ಷ ಎಲ್ಲ ತಿನ್ಕೊಂಡು ಅಪ್ಪ ಇದು ಕಾಲ ಮರೆ ನೋಡಿ ಎಂತ ಉಗುರು, ಕಾಲಲ್ಲೂ ಉಗುರು, ಕೈಯಲ್ಲೂ ಉಗುರು. ಇದು ಪಿಶಾಚಿಗೆ ಕಮ್ಮಿಯೇ ಇಲ್ಲ. ಇದು ಕುಚ್ಚಿತು ನನಗೆ ಒಂದು. ಈಗ ನಾವೆಲ್ಲಿದ್ದೇವೆ? ನಾವೀಗ ಬಾಳುಪೇಟೆ ಮರು ಹೋಗುದು. ನಾವೀಗ ಬಾಳುಪೇಟೆಯಲ್ಲಿದ್ದೇವೆ, ಹೋಗ್ತಾ ಇದ್ದೇವೆ. ನಾವೀಗ ಟೀ ಕುಡಿಲಿಕ್ಕೆ ಬಂದಿದ್ದೇವೆ ಆಯ್ತಾ. ಅದಕ್ಕೆ ಕೈಟ್ ತಿನ್ರ ಪೂಜ ನೋಡಿ, ಆಮ್ಲೆಟ್ ಅನ್ನು ತಿನ್ನೋದು ಚಮಚದಲ್ಲಿ. ನಂಗೆ ಫಸ್ಟ್ ಮಂಡೆ ಚಂಡೆ ಪೂರ ವೆಜ್ ತೋಜ ಮಂಡೆ ಚಂಡೆ ಓನರಿಗೆ ಕೂತಿದ್ದಾರೆ. ಕನ್ನಡ ರಾಜ್ಯೋತ್ಸವ ದಿನ ನೋಡಿ ಬಾವುಟ ಇಟ್ಕೊಂಡು ನೋಡಿ. ಅವ್ರು ಹೇಳೋದು ಲೇಸ್ ಜಾಸ್ತಿ ತಿನ್ಬಾರ್ದಂತೆ. 1 ಪ್ಯಾಕೆಟ್ ಖಾಲಿ ಆಯ್ತು ಆಗತ್ತು, ಈಗ 2ನೇದ್ದು ನೋಡಿ. ಇವರೆಲ್ಲ ಆಮ್ಲೆಟ್ ತಿಂತಾ ಇದ್ದಾರೆ, ನಾನು ವೆಯ್ಟ್ ಮಾಡ್ತಾ ಇದ್ದೇನೆ ಆಮ್ಲೆಟಿಗೆ. ನೋಡಿ ಒಂದು ಚೂರು ಬೇಕಂತ ಕೇಳೋದಿಲ್ಲ ನೋಡಿ, ಮುಕ್ಕುದು ನೋಡಿ. ಮಧ್ಯಾಹ್ನ ಊಟ ಮಾಡಲಿಲ್ಲ ಅಂತ ನನಗೆ ಗೊತ್ತೇ ಇಲ್ಲ ಆಯ್ತಾ. ನಾನು ಅವ್ರ ಮನೆಗೆ ಹೋದ್ರು ಸೀದಾ, ನಾನು ಊಟ ಮಾಡಿ ಬರ್ತಾರೆ ಅಂತ ಅನ್ಕೊಂಡು ನಾನು ಪಾತ್ರೆ ಎಲ್ಲ ತೊಳೆದಿಟ್ಟು ಬಂದೆ. 12ವರೆಗೆ ಬಂದಿದ್ದಾರೆ, 1 ಗಂಟೆಗೆ ಹೊರಡುದು ಅಂತೇಳಿ. ಇವರದ್ದು ಮಿನಿ ಲಾಗ್ ಅಂತೆ ನೋಡಿ. HSJ ಕನ್ವೆನ್ಷನ್ ಹಾಲ್. ಶ್ರೀಮತಿ ನಾಗಮ್ಮ ಮತ್ತು ನೋಡಿ ಹಾಲ್. ಸಕ್ಕತ್ತಿದೆ ಹಾಲ್. ನಾವಿವಾಗ ಇಲ್ಲಿ ಹಾಲಿಗೆ ಬಂದ್ವಿ. ಇವ್ರ ಹತ್ರ ಒಂದು ಖುಷಿ ಆಗಿದೆ ಏನಂತಾರೆ, ಕ್ಯಾಮರಾ ಹಿಡಿದ್ರೆ ಸಾಕು ಬಂದ್ಬಿಡ್ತಾರೆ ಸೀದಾ, ಕರಿಬೇಕಂತ. ಹಾಗೆಲ್ಲ ಗೈಸ್, ನನಗೆ ಈ ಹಾಲ್ ನೋಡಿದ್ರೆ ತುಂಬ ಖುಷಿ ಆಯ್ತಾಯ್ತಾ. ನಂದು ಎಲ್ಲಿಯಾದ್ರೂ ಮದುವೆ ಆಗದಿದ್ರೆ ನಾನು ಇಲ್ಲೇ ಮದುವೆ ಆಗ್ತಿದ್ದೆ. ಲಿತಿನ ನೋಟಿಸ್ ಪಾಯಿಂಟ್. ನಾನೇನು ಹೇಳಬೇಕು ನಿಜವಾಗಿ, ನನ್ನ ಮದುವೆ ಇಂಥ ಹಾಲಲ್ಲಿ ಮಾಡಿ ಅಂತ ಹೇಳಬೇಕು. ಇವರು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ತುಂಬ ಚೆನ್ನಾಗಿದೆ ಹಾಲ್. ಆ್ಯನಿವರ್ಸರಿ, ಫಸ್ಟ್ ಆ್ಯನಿವರ್ಸರಿ ನೀವೆಲ್ಲ ಸಪೋರ್ಟ್ ಇಲ್ಲಿಯಾ? ಸ್ವಲ್ಪ ನಾವೀಗ ಅರಕಲಗೂಡಿಗೆ ಬರಬೇಕು ಇವರು ಫಸ್ಟ್ ಆ್ಯನಿವರ್ಸರಿ. ನಮ್ಮ ರೂಮ್ ಹತ್ರವೇ ಇರೋದು ಇವರು. ಸೊ ಹಾಗೆ ಎಂತ ಎಷ್ಟು ಚೆಂದ ಉಂಟು ಅಂತೇಳಿ ನಾವು ಬರ್ತೇವೆ ಅಂತೇಳಿ ಹೀಗೆಲ್ಲ ಹೂ ಹಾಕಿದ್ದು. ಸಕ್ಕದುಂಟು ಆಯ್ತಾ. ಮಲಗ್ಬೋದು ಅಲ್ಲ, ಡ್ಯಾನ್ಸ್ ಮಾಡ್ಬೋದು, ಅಷ್ಟು ದೊಡ್ಡದಿದೆ ಹಾಲ್. ತುಂಬ ಕ್ಲೀನ್ ಇದೆ ಆಯ್ತಾ ಹಾಲ್. ತುಂಬ ಕ್ಲೀನ್ ಇದೆ ಆಯ್ತಾ ಹಾಲ್. ಹೇಗೆ ಕಾಣಿಸ್ತಿದ್ದೇನೆ ನಾನು? ಈಗ ನಾವು ಎಲ್ಲ ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀರಿ ಪ್ರೋಗ್ರಾಮಿಗೆ. ಸರ್ ಮತ್ತು ನಿತಿನನ್ನ ಎಲ್ಲ ಅಲ್ಲಿ ಸೆಟ್ ಮಾಡಿಟ್ಟು ಈಗ ಅವರು ಡ್ರೆಸ್ ಮಾಡಲಿಕ್ಕೆ ಅಂತೇಳಿ ಬಂದರು. ಈ ಡ್ರೆಸ್ ಆ್ಯಕ್ಚುಲಿ ನಾನು ಒಂದೇ ಸಲ ಹಾಕಿದ್ದು, ಒಮ್ಮೆ ಲೈವಿಗೆ ಮಾತ್ರ. ಯಾವುದೋ ಒಂದು ಸ್ಪೆಷಲ್ ಎಪಿಸೋಡಿಗೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಪಾರ್ಟಿ ವೇರ್ ಆಯ್ತಾಯ್ತಾ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನು ಸೌಜನ್ಯಕ್ಕನ ಒತ್ತಾಯಕ್ಕೆ ಡ್ರೆಸ್ ಹಾಕಿದ್ದು. ಯಾಕೆ ಅಂತ ಹೇಳಿದರೆ ನನಗೆ ಈ ಜಸ್ಟ್ ಆಫ್ ಕೈ ಇರುವಂಥದ್ದು ಮತ್ತು ಸ್ವಲ್ಪ ಡೀಪ್ ಇರುವಂಥದ್ದು ಅಂಥದ್ದೆಲ್ಲ ಡ್ರೆಸ್ ಹಾಕೋದು ನಾನು ತುಂಬ ಕಡಿಮೆ. ಸೊ ಅದಕ್ಕೋಸ್ಕರ ನಾನು ಸೌಜನ್ಯಕ್ಕನ ಒತ್ತಾಯಕ್ಕೆ ಈ ಡ್ರೆಸ್ ಹಾಕಿರುವಂಥದ್ದು ಆಯಿತಾ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹೇಗೆ ಕಾಣ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ. ಮತ್ತು ನಾನು ಚೆನ್ನವ್ವನ
ಪರಿಮಳದ ಪಲ್ಲಂಗದಿನ. ನೋಡಿ ಅಂತ ಇವಾಗ ಟೈಮ್ 1:55 ಆಗಿದೆ. ನಾವಿವಾಗ ಇಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ದೇವೆ ಆಯ್ತಾ, ಎಲ್ಲಿಂತ ನನಗೆ ಸಹ ಗೊತ್ತಿಲ್ಲ. ನೈಟ್ ಆಗಿದೆ, ಮಿಡ್ ನೈಟ್. ಎಲ್ಲ ಎಚ್ಚರಿಗಿದ್ದಾರೆ. ಸ್ವಲ್ಪ ಹೊತ್ತು ನಾನು ಡ್ರೈವಿಂಗ್ ಮಾಡಿದೆ. ಮಂಜರಾಬಾದ್ ಕೋಟೆ ಹತ್ರ. ಮಂಜರಾಬಾದ್ ಕೋಟೆ ಹತ್ರ ಸ್ವಲ್ಪ ಹೊತ್ತು ನಾನು ಡ್ರೈವಿಂಗ್ ಮಾಡಿದೆ. ಈಗ ಹೇಳಿ ನೋಡ, ಯಾರು ರಿಸ್ಕ್ ದಮ್ಮಿಲ್ಲ. ಯಾಕಂದ್ರೆ ನಾನು ನಿಜ ಹೇಳ್ತಾ ಇದ್ದೇನೆ, ನಾನು ಡ್ರೈವಿಂಗ್ ಮಾಡಿದೆ ಅಂತೇಳಿ. ಸೊ ಹಾಗೆ ಸ್ವಲ್ಪ ಮತ್ತೆ ನನಗೆ ಭಯ ಆಯ್ತಾಯ್ತಾ. ಅದಕ್ಕೆ ನಾನು ಮತ್ತೆ ಅರವಿಂದ್ ಸರ್ ಹತ್ರ ಹೇಳಿದೆ, ನೀವೇ ಮಾಡಿ ಅಂತ. ಯಾಕೆ ಭಯ ಆದದ್ದು ಅಂತ ಹೇಳಿದ್ರೆ, ನನಗೆ ಲೈಟ್ ಎಲ್ಲ ಹಾಕುದಲ್ಲ ಗಾಡಿಗಳಿದ್ದು, ನನಗೆ ಅದು ಕಣ್ಣಿಗೆ ಹೊಡಿತದೆ, ಮತ್ತೆ ಭಯ ಆಗ್ತದೆ ಸ್ವಲ್ಪ ಹಾಗೆ. ಸೊ ಹಾಗೆ ಈಗ ಅರವಿಂದ್ ಸರ್ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂತಿದ್ದಾರೆ. ನಾನು ಡ್ರೈವ್ ಮಾಡುವಾಗ ಸ್ವಲ್ಪ ಭಯ ಆಗ್ತಿತ್ತು, ಹಿಂದೆ ಇಬ್ರು ಕೂತವರಿಗೆ. ಅಂತ ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡಿ ಕೂತಿದ್ದಾರೆ ಅವರು. ಇವರಂತೂ ಪಾಪ ಬೆವೆತ್ತು ಮುಚ್ಚಿದ್ದು ಬಿಡಿ. ಎಷ್ಟು ದೇವರಿಗೆ ಹರಕೆ ಹೊತ್ತಿದ್ದಾರೆ ಗೊತ್ತುಂಟ ಅವರು. ಒಂದು ವಾರ ಬೇಕು ಅವರಿಗೆ ಹರಕೆ ತೀರಿಸಿ. ಪ್ರೋಗ್ರಾಮ್ ಇದ್ದೆಲ್ಲ ಅಮೌಂಟ್ ಇನ್ನ ಹರಕೆಗೆ ಹಾಕ್ಬೇಕಷ್ಟೇ. ಇವರು ಈ ಕಡೆ ಇದು ಸಹ ಸ್ವಲ್ಪ ತುಂಬಾ ಭಯ ಪಟ್ಟಿದ್ರು. ಭಯ ಪಡದವ್ರು ಅರವಿಂದ್ ಸರ್ ಮಾತ್ರ. ಯಾಕಂದ್ರೆ ಹಾಗೆ ನನ್ ಅದ್ರಲ್ಲಿ ಭಯಪಡೋದು ಅರವಿಂದ್ ಸರ್ ಮಾತ್ರ. ಕಾರ್ ಬಿಡ್ತಿದ್ದೆ ನಾನೇ ಭಯ ಪಡ್ತಿದ್ದೆ ಸ್ವಲ್ಪ, ನೈಟ್ ಅಲ್ಲ ಅಂತೇಳಿ. ಡೇ ಆದ್ರೆ ನಂಗೆ ಅಷ್ಟೊಂದು ಭಯ ಇರುತ್ತೆ ಹಾಗೆ. ಅದೇ ಚಂದ್ರ ಸಾಕ್ಷಿ ಕಂಗಾಳಿ ಸಾಕ್ಷಿ ಬುರ್ರ ಅಂತ ಗೊತ್ತಿತ್ತು. ಹಿಂಗೆ ಮುದ್ದು ಗಂಡನಿಲ್ಲ ಪಾಪ ಗೊತ್ತೇನು. ಕೆಲವೇ ಸೆಕೆಂಡ್ಗಳು ಬಾಕಿ ಇದ್ದದ್ದಷ್ಟೇ. ಇಲ್ಲ ಆತರ ಏನು ಇಲ್ಲ. ಪುಣ್ಯಕ್ಕೆ ಒಂದು ಟೀ ಅಂಗಡಿ ಸಿಕ್ಕಿದ್ದು ಇಲ್ಲ. ಟೀ ಕುಡಿದಾಗೂ ಆಯ್ತು, ಪ್ರಾಣಾಪಾಯದಿಂದ ಪಾರಾದಾಗಿ ಇಲ್ಲದಿದ್ರೆ ಈ ಗುಂಡಿಯಲ್ಲಿ ಬೇಕಾ ನಮ್ಗೆ. ಈ ಗುಂಡಿಯಲ್ಲೆಲ್ಲ ನಾನು ಅದೇ ಟ್ರಾಫಿಕ್ ಎಲ್ಲ ಮುಗೀತು. ಈಗ ನನ್ಗೆ ಲೈಟ್ ಹಾಕ್ಬೇಕಷ್ಟೇ. ಯಾರಾದ್ರೂ ಹಾಗೆ ಉಂಟು, ಕಾಣುದಿಲ್ಲ. ನಾನು ಇಲ್ಲಿದ್ದೇನೆ ಆಯ್ತಾ. ಸೊ ಹಾಗೆ ಇವತ್ತಿನ ಒಂದು ಅರಕಲಗೂಡಿನ ಪ್ರೋಗ್ರಾಮ್ ಮುಗೀತು. ಇನ್ನು ನಾಳೆ ನನ್ನದೊಂದು ಪ್ರೋಗ್ರಾಮ್ ಇದೆ ಕಾರ್ಕಳದಲ್ಲಿ. ವ್ಲಾಗ್ ಅನ್ನ ಎಂಟು ಮಾಡುವ ಅಂತ ಇದ್ದೇನೆ. ಇದು ಎಂಟು ಮಾಡುವ ಟೈಮ್ ನೋಡಿ ನನ್ನ ವ್ಲಾಗ್. ಯಾಕಂದ್ರೆ ಸೈಡ್ ಇಂದ ಲೈಟ್ ಹಿಡ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಹಾಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ನನ್ನ ವ್ಲಾಗ್ ನೋಡಿದ್ದಕ್ಕೆ. ಇವರು ನನಗೆ ಎಂಟು ಮಾಡ್ಲಿಕ್ಕೆ ಬಿಡುದಿಲ್ಲ ಇಲ್ಲಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ವ್ಲಾಗ್ ನೋಡಿದಂತ ಎಲ್ರಿಗೂ ಕೂಡ. ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನು ಕೂಡ ಆದಷ್ಟು ಬೇಗ ಭೇಟಿಯಾಗುವಂತಹದ್ದಾಗ್ಲಿ ಅಂತ ಹೇಳ್ತಾ, ಹೌದು ಕೆಂಪಿನ ಬಟನ್ ಒತ್ತೋದು ಮರಿಬೇಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.